ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ GPST, RPST ಮತ್ತು HSTR ಪೇಪರ್ 1 ಪತ್ರಿಕೆ ಉಪಯುಕ್ತವಾದ ಮಾದರಿ ಪ್ರಶ್ನೆಗಳು ಮತ್ತು ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ. ಶಿಕ್ಷಕರ ನೇಮಕಾತಿ ಪರೀಕ್ಷೆಯು ತಯಾರಿ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋ ತುಂಬ ಸಹಾಯಕವಾಗಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಕೊಂಡು ಬರೋಣ. ಪ್ರಶ್ನೆ ಒಂದು ಏನಪ್ಪ ಅಂತಂದರೆ, ಮೊದಲನೇ ಪ್ರಶ್ನೆ ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ರೀ? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 572 ದ್ವೀಪಗಳಿವೆ. ಅದರಲ್ಲಿ ಅಂಡಮಾನ್ ಭಾಗದಲ್ಲಿ 300+ ಹಾಗೂ ನಿಕೋಬಾರ್ನಲ್ಲಿ ಉಳಿದ ದ್ವೀಪಗಳಿವೆ. ಓಕೆ. ಎರಡನೇ ಪ್ರಶ್ನೆ, ಭೂದಾನ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಭೂದಾನ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಯಾರೇ? ಭೂದಾನ್ ಚಳುವಳಿಯನ್ನು ಪ್ರಾರಂಭಿಸಿದವರು ವಿನೋಬಾ ಭಾವೆಯವರು ಭೂದಾನ್ ಚಳುವಳಿಯನ್ನು ಪ್ರಾರಂಭಿಸಿದವರು. ಇದು 1951ರಲ್ಲಿ ತೆಲಂಗಾಣ ಪೋಚಂಪಲ್ಲಿ ವಿನೋಬಾ ಭಾವೆಯವರು ಭೂಹೀನರಿಗೆ ಜಮೀನು ಹಂಚಲು ಭೂದಾನ್ ಚಳುವಳಿಯನ್ನು ನಡೆಸಿದರು. 1951ರಲ್ಲಿ. ಓಕೆ. ಅದೇ ರೀತಿ ಮೂರನೇ ಪ್ರಶ್ನೆ, ಮ್ಯಾಕ್-ಮೋಹನ್ ಗಡಿರೇಖೆ ಇರುವುದು ಎಲ್ಲಿ? ಮ್ಯಾಕ್-ಮೋಹನ್ ಗಡಿರೇಖೆ ಇರುವುದು ಎಲ್ಲಿ? ಎಲ್ಲದರಿ ಯಾರಿಗೆ ಗೊತ್ತದೇನ್ರಿ ಮ್ಯಾಕ್-ಮೋಹನ್ ಗಡಿರೇಖೆ ಇರುವುದು? ಮ್ಯಾಕ್-ಮೋಹನ್ ಗಡಿರೇಖೆ ಇರುವುದು ಭಾರತ ಮತ್ತು ಚೀನಾ ಗಡಿಯಲ್ಲಿ. ಇದು ಭಾರತ ಅರುಣಾಚಲ ಪ್ರದೇಶ ಮತ್ತು ಚೀನಾ ಟಿಬೆಟ್ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆಯಾಗಿದೆ. ಯಾವುದ್ರಿ? ಮ್ಯಾಕ್-ಮೋಹನ್ ಗಡಿರೇಖೆ. ಓಕೆ. ನಾಲ್ಕನೇ ಪ್ರಶ್ನೆ, ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು? ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ರೀ? 50 ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳು. ಮತ್ತು ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಟ್ಟು 50 ರಾಜ್ಯಗಳನ್ನು ಹೊಂದಿದೆ ರೀ. ಓಕೆ. ಐದನೇ ಪ್ರಶ್ನೆ, ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು? ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು? ಯಾರಿಗೆ ರೀ? ಗೊತ್ತದ ರೀ ಉತ್ತರ? ಗೊತ್ತಿದ್ದವ್ರು ಹೇಳ್ರಿ ಹಂಗೆ. ಯಾರಿಗಪ್ಪ ಅಂತಂದರೆ TP ಕೈಲಾಸಂ ಅವ್ರನ್ನ ಕನ್ನಡದ ಪ್ರಹಸನ ಪಿತಾಮಹ ಎಂದು ಕರೆಯುತ್ತಿದ್ದರು. ಕನ್ನಡ ರಂಗಭೂಮಿಯಲ್ಲಿ ಪ್ರಹಸನ ಮತ್ತು ಹಾಸ್ಯ ನಾಟಕಗಳಿಗೆ TP ಕೈಲಾಸಂ ಅವರು ಕನ್ನಡ ರಂಗಭೂಮಿಯಲ್ಲಿ ಪ್ರಹಸನ ಮತ್ತು ಹಾಸ್ಯ ನಾಟಕಗಳಿಗೆ ಹೊಸ ಆಯಾಮ ನೀಡಿದ್ದಕ್ಕೆ TP ಕೈಲಾಸಂ ಅವರನ್ನು ಕನ್ನಡದ ಪ್ರಹಸನ ಪಿತಾಮಹ ಎಂದು ಕರೆಯುತ್ತಾರೆ. ಆರನೇ ಪ್ರಶ್ನೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯು ಯಾವ ನದಿ ನೀರನ್ನು ಬಳಸುತ್ತದೆ? ಯಾವ ನದಿ ನೀರನ್ನು ಬಳಸ್ತಾರೆ? A ಶರಾವತಿ, B ಚಿತ್ರ, C ಕಾಳಿ, D 4 ವರಾಹಿ. ಯಾವ ನದಿ ನೀರನ್ನು ಬಳಸ್ತೀರಪ್ಪ ಅಂತಂದ್ರೆ ಶರಾವತಿ ನದಿ ನೀರನ್ನು ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು ಬಳಸ್ತಿದ್ರು ನೀರನ್ನು. ಶಿವಮೊಗ್ಗ ಜೋಗ ಫಾಲ್ಸ್ ಬಳಿ ಅದರ ಇದು ಶಿವಮೊಗ್ಗ ಜೋಗ ಫಾಲ್ಸ್ ಬಳಿ ಶರಾವತಿ ನದಿ ಇದೆ ರೀ. ಓಕೆ. ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ?
ಗೊರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆ ರೀ? ಹಾಸನದ ಜಿಲ್ಲೆಯಲ್ಲಿದೆ. ಹಾಸನದ ಜಿಲ್ಲೆಯಲ್ಲಿದೆ. ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಗೊರೂರು ಅಣೆಕಟ್ಟು ಹಾಸನ ಜಿಲ್ಲೆಯಲ್ಲಿದೆ. ಯಾವುದ್ರಿ? ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಗೊರೂರಿನಲ್ಲಿ ನಿರ್ಮಿಸಲಾದ. ಓಕೆ. 8ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ? ಯಾವಾಗಪ್ಪ ಅಂತಂದರೆ 1956ರಲ್ಲಿ 1956ರಲ್ಲಿ ರಾಷ್ಟ್ರೀಕರಣಗೊಂಡೈತ್ರಿ. ಓಕೆ. ಶಂಕರಾಚಾರ್ಯರು ಜನಿಸಿದ ಸ್ಥಳ, ಇದು ಗೊತ್ತದ್ರಿ ಎಲ್ಲರಿಗೂ ಉತ್ತರ. ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದಪ್ಪ ಅಂತಂದರೆ ಕಾಲಡಿ, ಕೇರಳ. ಶಂಕರಾಚಾರ್ಯ ಏನಪ್ಪ ಅಂತಂದರೆ ಅವರು ಅದ್ವೈತ ವೇದಾಂತದ ಪ್ರತಿಪಾದಕರು, ವೇದಾಂತದ ಸಿದ್ಧಾಂತದ ಪ್ರತಿಪಾದಕರು. ಇವರು ಕೇರಳದ ಕಾಲಡಿಯಲ್ಲಿ ಜನಿಸಿದರು. ಓಕೆ. ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ರೀ? ಗಾಲ್ಫ್. ಪುರುಷರ ಅಂತಾರಾಷ್ಟ್ರೀಯ ಗಾಲ್ಫ್ ಪಂದ್ಯಾವಳಿಯಾಗಿದೆ. ಪುರುಷರ ಅಂತಾರಾಷ್ಟ್ರೀಯ ಗಾಲ್ಫ್ ಪಂದ್ಯಾವಳಿಯಾಗಿದೆ. ಓಕೆ. ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಯಾವುದ್ರಿ? ಇದರ ಆನ್ಸರ್ ಏನು ನೋಡ್ರಪ್ಪ ಅಂತಂದರೆ ಕಾಮೆಂಟ್ನಾಗ ತಿಳಿಸ್ರಿ. ಕಾಮೆಂಟಲ್ಲಿ ಇದರ ಆನ್ಸರ್ ಹೇಳಿಬಿಡ್ರಿ. ಓಕೆ. 12ನೇ ಪ್ರಶ್ನೆ. ಅಮುಕ್ತ ಮೌಲ್ಯದ ಕಾದಂಬರಿಯ ಕರ್ತೃ. ಅಮುಕ್ತ ಮೌಲ್ಯದ ಕಾದಂಬರಿಯ ಕರ್ತೃ ಯಾರ್ರೀ? ಅಮುಕ್ತ ಮೌಲ್ಯ ಕಾದಂಬರಿಯ ಕರ್ತೃ ಶ್ರೀಕೃಷ್ಣ ದೇವರಾಯ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇವರು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ. ಇವ್ರೇನಾರ್ರಿ? ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸರ್ರಿ ಇವರು. ಶ್ರೇಷ್ಠ ಅರಸ ಇವರು. ಅಮುಕ್ತ ಮೌಲ್ಯ ಅಂಥೇಳಿ ಕೃತಿಯು ತೆಲುಗು ಭಾಷೆಯಲ್ಲಿ ಇದು ಮಾಡ್ಯಾರ. ಅಮುಕ್ತ ಮೌಲ್ಯ ಎಂಬುದು ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯ ಎಂಬ ಮಹಾಕಾವ್ಯವನ್ನು ರಚಿಸಿದರು. ಓಕೆ. 13ನೇ ಪ್ರಶ್ನೆ. ಭಾರತದ ಎಡ್ಯುಸ್ಯಾಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹವನ್ನು ಕಕ್ಷೆಗೆ ಹಾರಿಸಿದ್ದು ಯಾವಾಗ್ರಿ? ಭಾರತದ ಎಡ್ಯುಸ್ಯಾಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹ 2004ರಲ್ಲಿ. ಇದು ಶೈಕ್ಷಣಿಕ ಉಪಗ್ರಹ ಅದ ರೀ. ಶೈಕ್ಷಣಿಕ ಉಪಗ್ರಹವಾಗಿದ್ದು ಇದನ್ನು 20 ಸೆಪ್ಟೆಂಬರ್ 2004ರಲ್ಲಿ ಹಾರಿಸೋರಿ. ಯಾರಪ್ಪ ಅಂತಂದರೆ ಇಸ್ರೋ ಕಂಪನಿ. ಯಾರ್ರೀ? ಇಸ್ರೋ ಕಂಪನಿ. ಓಕೆ. 14ನೇ ಪ್ರಶ್ನೆ.
14ನೇ ಪ್ರಶ್ನೆ, ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ಯಾರೇ? ಎಂ ಜಿ ರಾಮಚಂದ್ರನ್. ಎಂ ಜಿ ರಾಮಚಂದ್ರನ್ ಅವರು ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ. ಇವರು 1977ರಲ್ಲಿ ಎಷ್ಟರಾಗಾದ್ರು ರೀ? 1977ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಮೂಲಕ ಭಾರತದಲ್ಲಿ ಮೊದಲ ಚಲನಚಿತ್ರ ನಟ ಎನಿಸ್ಕೊಂಡವರು. ಓಕೆ. ಅದೇ ರೀತಿ 15ನೇ ಪ್ರಶ್ನೆ, ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಂದಿಗೆ ಗಡಿರೇಖೆ ಹೊಂದಿದೆ? ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಡನೆ ಗಡಿರೇಖೆ ಹೊಂದಿದೆ? ಎಷ್ಟು ದೇಶ ರೀ? 3 ದೇಶಗಳೊಂದಿಗೆ ಗಡಿರೇಖೆ ಹೊಂದಿದೆ. ಅದು ಯಾವಪ್ಪ ಅಂತಂದರೆ ಬಾಂಗ್ಲಾದೇಶ್ ಮತ್ತು ಭೂತಾನ್ ಮತ್ತು ನೇಪಾಳ. ಈ 3 ದೇಶಗಳೊಂದಿಗೆ ಗಡಿರೇಖೆ ಹೊಂದಿದೆ. ಓಕೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಭೀ ಕೇಳ್ತಾರೆ. ಇವಾಗ ರೀಸೆಂಟ್ ನಡೆಯುತ್ತಿರೋ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅವೇ ಅಂತ ನೋಡ್ಕೊಂಡು ಹೋಗೋಣ. 16ನೇ ಪ್ರಶ್ನೆ, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು? ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು? ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ. ರೈಲ್ವೆ ಮಂತ್ರಿ ಅಶ್ವಿನ್ ದೇವ್ ಕೂಡ ಅಲ್ಲ, ಹರಿಯಾಣದ ಮುಖ್ಯಮಂತ್ರಿನೂ ಅಲ್ಲ, ಗೃಹ ಸಚಿವ ಅಮಿತ್ ಶಾನೂ ಅಲ್ಲ. ನರೇಂದ್ರ ಮೋದಿಯವರ ಮೊದಲ ಹೈಡ್ರೋಜನ್ ರೈಲನ್ನು ಚಾಲನೆಗೆ ನೀಡೋರು. ಓಕೆ. 17ನೇ ಪ್ರಶ್ನೆ, 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು? ICC 2026ರ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು? ಯಾರಪ್ಪ ಅಂತಂದರೆ MS ಧೋನಿ. ಓಕೆ. 18ನೇ ಪ್ರಶ್ನೆ, ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು? ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರಪ್ಪ ಅಂತಂದರೆ ನಿರ್ಮಲಾ ಸೀತಾರಾಮನ್. ಪ್ರಸ್ತುತ ಭಾರತ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಯನಿರ್ವಹಿಸಲತ್ತಾರೆ. ಓಕೆ. 19ನೇ ಪ್ರಶ್ನೆ, 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರು? 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರಪ್ಪ ಅಂತಂದರೆ ಶ್ರೇಯಸ್ ಅಯ್ಯರ್. KL ರಾಹುಲ್ ಅಂತೂ ಇಲ್ಲ, ಇಶಾನ್ ಕಿಶಾನೂ ಅಲ್ಲ, ಹಾರ್ದಿಕ್ ಪಾಂಡ್ಯನೂ ಅಲ್ಲ, ಶ್ರೇಯಸ್ ಅಯ್ಯರ್. ಓಕೆ. ಅದೇ ರೀತಿ 20ನೇ ಪ್ರಶ್ನೆ, 2025ರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು? 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು? ಯಾವ ದೇಶದ ರೀ? ಫ್ರಾನ್ಸ್ ಅಲ್ಲ, ಮತ್ತು ಇಂಡೋನೇಷ್ಯಾ, ಬ್ರೆಜಿಲ್ನೂ ಅಲ್ಲ, ಆಸ್ಟ್ರೇಲಿಯಾನೂ ಅಲ್ಲ, ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು ನಮ್ಮ 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು ಆಗಮಿಸಿದ್ರು. ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು ಯಾರು ರೀ? ಪ್ರಭಾವೋ ಸುಬಿಯಾಂಟೋ. ಯಾರು? ಪ್ರಭಾವೋ ಸುಬಿಯಾಂಟೋ. ಇವರು ಏನಾರ್ರಿ ಇಂಡೋನೇಷ್ಯಾದ ದೇಶದ ಅಧ್ಯಕ್ಷರು ರೀ. ಓಕೆ. ಇಂಡೋನೇಷ್ಯಾ ಪ್ರೆಸಿಡೆಂಟ್ ಯಾರು? ಪ್ರಭಾವೋ ಸುಬಿಯಾಂಟೋ. ಓಕೆ. ದೆನ್ ನೆಕ್ಸ್ಟ್ ಕ್ವಶನ್,
2025ರಲ್ಲಿ ಪರಿಸರ ಅತಿಥಿಯ ದೇಶ ಯಾವುದು? 2025ರಲ್ಲಿ ಪರಿಸರ ದಿನದ ಅತಿಥಿಯ ದೇಶ ಯಾವುದು? ಹೋಸ್ಟ್ ಕಂಟ್ರಿ ಫಾರ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2025 ಯಾವುದ್ರ ಅತಿಥಿಯ ದೇಶ? ಭಾರತ, ಬ್ರೆಜಿಲ್ ಮತ್ತು ಜಪಾನ್, ದಕ್ಷಿಣ ಕೊರಿಯಾ. ಯಾವುದ್ರಿ ಉತ್ತರ ಯಾವುದಪ್ಪ ಅಂತಂದರೆ ದಕ್ಷಿಣ ಕೊರಿಯಾ. ಓಕೆ, ಯಾವುದ್ರಿ? ದಕ್ಷಿಣ ಕೊರಿಯಾ. ಓಕೆ, 22ನೇ ಪ್ರಶ್ನೆ. 2020ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ವೇರ್ ವಾಸ್ ದಿ G7 ಸಮಿಟ್ ಹೆಲ್ಡ್ ಇನ್ 2025? ಯಾವುದ್ರಿ? ಆಪ್ಷನ್ ಕೊಟ್ಟಿದ್ದಾರೆ ಕೆನಡಾ, ಇಟ್ಲಿ, ಜರ್ಮನಿ, ಜಪಾನ್. ಯಾವ ದೇಶ ರೀ? ಯಾವ ದೇಶಪ್ಪ ಅಂತಂದರೆ ಕೆನಡಾ ದೇಶವು 2027ರಲ್ಲಿ G7 ಶೃಂಗಸಭೆ ಕೆನಡಾ ದೇಶದಲ್ಲಿ ನಡೆಯಿತು. ಓಕೆ, ಇದು ಎಷ್ಟನೇ ಶೃಂಗಸಭೆ ಇತ್ತಂದ್ರಪ್ಪ? 51ನೇ ಶೃಂಗಸಭೆ ಇತ್ತು. ಅದು 2025ರಲ್ಲಿ ಕೆನಡಾ ಅಲ್ಬರ್ಟಾದಲ್ಲಿರುವ ನಾಸ್ಕಿಸ್ನಲ್ಲಿ ನಡೆಯಿತು. ಎಲ್ಲಿ? ಕೆನಡಾ ದೇಶದ ಅಲ್ಬರ್ಟಾದಲ್ಲಿರುವ ಕ್ಯಾನನಾಸ್ಕಿಸ್ನಲ್ಲಿ ನಡೆಯಿತು. ಓಕೆ, 23ನೇ ಪ್ರಶ್ನೆ. 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS-2 ಉಪಗ್ರಹವು ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ? ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ರೀ? ನ್ಯಾವಿಗೇಷನ್. NVS-2 ಎಂಬುದು ಭಾರತದ ನಾವಲ್ಕ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಸರಣಿಯ 2ನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹವಾಗಿದೆ. ಎಷ್ಟನೇ ತಲೆಮಾರಿ ಅಂದರೆ? 2ನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹವಾಗಿದೆ. ಓಕೆ, 24ನೇ ಪ್ರಶ್ನೆ. ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿರುವ ದೇಶ ಯಾವುದು? ಇಂಡೋನೇಷಿಯಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ್. ಯಾವುದಪ್ಪ ಅಂತಂದರೆ ಹೊಸದಾಗಿ ಸೇರಿರುವ ದೇಶ ಅಂತಂದರೆ ಅದು ಇಂಡೋನೇಷಿಯಾ. ಓಕೆ, 25ನೇ ಪ್ರಶ್ನೆ. ಜಾಗತಿಕ ಹಸಿವು ಸೂಚ್ಯಂಕ ಪ್ರಕಟಿಸುವ ಸಂಸ್ಥೆ ಯಾವುದು? ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವ ಸಂಸ್ಥೆ ಯಾವುದಪ್ಪ ಅಂತಂದರೆ ಅದು ಕಾನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್. ಐರ್ಲೆಂಡ್ ಇದು ಎಲ್ಲದಪ್ಪ ಅಂದರೆ ಸಂಸ್ಥೆ ಇದು ಐರ್ಲೆಂಡ್ನ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ಜರ್ಮನಿಯ ವೆಲ್ತ್ ಹಂಗರ್ ಹಿಲ್ಫ್ ಸಂಸ್ಥೆಗಳು ಜಂಟಿಯಾಗಿ ಪ್ರತಿ ವರ್ಷ ಜಾಗತಿಕ ಹಸಿವು ಸೂಚ್ಯಂಕವನ್ನು ಪ್ರಕಟಿಸುತ್ತವೆ. ಯಾವ್ರಿ? ಐರ್ಲೆಂಡ್ನ ಕನ್ಸರ್ನ್ ಕನ್ಸರ್ನ್ಸ್ ವರ್ಲ್ಡ್ ವೈಡ್ ಮತ್ತು ಮತ್ತೊಂದು ಯಾವುದ್ರಿ? ಜರ್ಮನಿಯ
ವೆಲ್ತ್ ಹಂಗರ್. ಜರ್ಮನಿಯ ವೆಲ್ತ್ ಹಂಗರ್. ಇವೆರಡು ಏನು ಮಾಡ್ತಾವಪ್ಪ ಅಂತಂದ್ರೆ ಪ್ರತಿ ವರ್ಷ ಇವೆರಡು ಕೂಡ್ಕೊಂಡು ಏನು ಮಾಡ್ತಾವಪ್ಪ ಅಂತಂದರೆ ಪ್ರತಿ ವರ್ಷ ಜಾಗತಿಕ ಹಸಿವು ಸೂಚ್ಯಂಕವನ್ನು ಪ್ರಕಟಿಸ್ತವೆ. ಓಕೆ. 26ನೇ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದು? ಯಾವುದ್ರಿ? ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ. ಯಾವುದಪ್ಪ ಅಂತಂದರೆ ಜಮ್ಮು ಕಾಶ್ಮೀರ್. ಓಕೆ. ಇದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಹೆಚ್ಚಿನ ಆವೃತ್ತಿಗಳನ್ನು ಜಮ್ಮು ಮತ್ತು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರ್ನ ಗುಲ್ಮಾರ್ಗ್ನಲ್ಲಿ ಪ್ರಮುಖವಾಗಿ ಆಯೋಜಿಸಲಾಗುತ್ತದೆ. ಯಾವುದ್ರಿ? ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಓಕೆ. 27ನೇ ಪ್ರಶ್ನೆ, ನಮಸ್ತೆ ಯೋಜನೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ನಮಸ್ತೆ ಯೋಜನೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ರೀ? ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ನಮಸ್ತೆ ಯೋಜನೆಯು ಮುಖ್ಯವಾಗಿ ಆಯೋಜಿಸಲಾಗಿದೆ. ನಮಸ್ತೆ ಯೋಜನೆಯು ನೈರ್ಮಲ್ಯ ಮತ್ತು ಸ್ವಚ್ಛತಾ ಕಾರ್ಮಿಕರ ಸುರಕ್ಷತೆ ಹಾಗೂ ಕಲ್ಯಾಣಕ್ಕಾಗಿ ಜಾರಿಗೆ ತಂದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಓಕೆ. 28ನೇ ಪ್ರಶ್ನೆ, ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು? ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು? ಯಾರ್ರೀ? ದ್ರೌಪದಿ ಮುರ್ಮು, ಅಮಿತ್ ಶಾ, ಜಯಶಂಕರ್, ನರೇಂದ್ರ ಮೋದಿ. ಯಾರ್ರೀ? ನರೇಂದ್ರ ಮೋದಿಯವರು. ಪ್ರಧಾನಿ ನರೇಂದ್ರ ಮೋದಿಯವರು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸಲು ಏನೇನ್ರಿ? ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸಲು ಏನು ಮಾಡ್ರಿ? ಪ್ರಧಾನಿ ಮಂತ್ರಿಯವರು ಮಿಷನ್ ಲೈಫ್ ಅನ್ನು ಎಲ್ಲಿ ಪ್ರಸ್ತಾಪಿಸಿರ್ರಿ? ಅದು ಎಲ್ಲಪ್ಪ ಅಂತಂದರೆ ಗ್ಲಾಸ್ಗೋ. ಎಲ್ಲಿರಿ? ಮಿಷನ್ ಲೈಫನ್ನು ಗ್ಲಾಸ್ಗೋ COP26 ಶೃಂಗಸಭೆಯಲ್ಲಿ ಪ್ರಸ್ತಾಪಿಸ್ರಿ. ಎಲ್ರಿ? ಮಿಷನ್ ಲೈಫ್ ಗ್ಲಾಸ್ಗೋ COP26 ಶೃಂಗಸಭೆಯಲ್ಲಿ ಏನು ಮಾಡ್ರಿ? ಮಿಷನ್ ಲೈಫನ್ನು ಪ್ರಸ್ತಾಪಿಸೋರು. ಯಾರು? ಪ್ರಧಾನಿ ನರೇಂದ್ರ ಮೋದಿಯವರು. 2026 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ ಯಾರು? ಇದು ಎಲ್ಲರಿಗೂ ಗೊತ್ತಿದೆ ರೀ. ಯಾರ್ರೀ? ರಜತ್ ಪತಿದಾರ್. ಓಕೆ. 30ನೇ ಪ್ರಶ್ನೆ, ಯಾಮಿ ಗೌತಮಿ ಅವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾವುದು? ಯಾವುದ್ರಿ? ಯಾಮಿ ಗೌತಮಿ ಅವರು ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾವುದಪ್ಪ ಅಂತಂದರೆ ಆರ್ಟಿಕಲ್ 370. ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ ಬಗ್ಗೆನೂ ಕೇಳ್ತಾರೆ. ಓಕೆ. ಜನರಲ್ ಕನ್ನಡ ಕ್ವಶನ್ಸ್ಗಳನ್ನು ಮಾತ್ರ ಕೇಳ್ತಾ ಇರ್ತಾರೆ. ಕನ್ನಡನೂ ಓದ್ಕೋರಿ. ಪ್ರಶ್ನೆಗಳನ್ನು ನೋಡೋಣ. 31ನೇ ಪ್ರಶ್ನೆ, ಕವಿತಾ
ಗುಣಾರ್ಣವ್ ಬಿರುದಾಂಕಿತ ಕವಿ. ಕವಿತಾ ಗುಣಾರ್ಣವ್ ಬಿರುದಾಂಕಿತ ಕವಿ ಯಾರಪ್ಪ ಅಂತಂದರೆ ಪಂಪ, ಪೊನ್ನ, ರನ್ನ, ಜನ್ನ ಯಾರದರ್ರಿ? ಪಂಪ. ಆದಿಕವಿ ಪಂಪನಿಗೆ ಕವಿತಾ ಗುಣಾರ್ಣವ ಮತ್ತು ಸರಸ್ವತಿ ಮಣಿಹಾರ ಎಂಬ ಬಿರುದುಗಳಿದ್ದವು. ಇದಕ್ಕೆ ಅಲ್ಲದೆ ಮತ್ತೊಂದು ಇತ್ತು ಅವ್ರಿಗೆ ಯಾವುದಪ್ಪ ಅಂದರೆ ಸರಸ್ವತಿ ಇಲ್ಲ ಸೈಡಿಗೆ ಬರಿತೀನಿ ನೋಡ್ರಿ. ಯಾವ್ದು ಬಿರುದಿತ್ತಪ್ಪ ಅಂತಂದರೆ ಎರಡಿದ್ದು. ಇದರ ಜೊತೆ ಇನ್ನೊಂದು ಯಾವುದಪ್ಪ ಅಂತಂದರೆ ಸರಸ್ವತಿ ಮಣಿಹಾರ. ಸರಸ್ವತಿ ಮಣಿಹಾರ ಅಂಥೇಳಿ ಎರಡು ಬಿರುದಿದ್ದರು. ಯಾರಿಗೆ? ಪಂಪಂಗ್. 32ನೇ ಪ್ರಶ್ನೆ. ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮ. ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮ ಯಾವ್ರಿ? ತಾನು, ತಾವು, ಯಾರು, ಯಾವುದು, ನಾನು, ನಾವು, ಅದು, ಅವು. ತನ್ನಗೆ ತಾನೇ ಅಂತಂದ್ರೆ ಯಾವ್ದು ಬರ್ತಾವ್ರಿ? ನಾನು ಮತ್ತು ನಾವು. ಇದು ಏನದಪ್ಪ ಅಂತಂದರೆ ಪ್ರಥಮ ಪುರುಷ ಸರ್ವನಾಮಗಳು ಮಾತನಾಡುವ ವ್ಯಕ್ತಿ ತನ್ನನ್ನು ನಾನು, ನಾವು ಅಂಥೇಳಿ ಸೂಚಿಸಲು ಬಳಕೆ ಆಗ್ತಾವ್ರಿ. ಓಕೆ. ನಟ್ಟ ನಡುವೆ ಈ ಪದವು ಯಾವ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ? ನಟ್ಟ ನಡುವೆ. ಇದಕ್ರಿ ಜೋಡು ನುಡಿ, ದ್ವಿರುಕ್ತಿ, ನುಡಿಗಟ್ಟು, ಅನುಕರಣವೇ ಅಂತೂ ಆಗಲ್ಲ, ನುಡಿಗಟ್ಟೂ ಆಗಲ್ಲ, ಜೋಡಿ ಪದನೂ ಆಗಲ್ಲ, ದ್ವಿರುಕ್ತಿ ಆಗ್ತದೆ ರೀ. ದ್ವಿರುಕ್ತಿಯು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದೇ ಪದವು ಎರಡೆರಡು ಬಾರಿ ಪ್ರಯೋಗವಾಗುವುದನ್ನು ದ್ವಿರುಕ್ತಿ ಎನ್ನಲಾಗುತ್ತದೆ. ಏನ್ರಿ ದ್ವಿರುಕ್ತಿ ಅಂತಂದ್ರೆ ಎರಡು ಪದಗಳಿದ್ದೀವು, ಒಂದೇ ಪದ ಎರಡು ಸರ್ತಿ ಅನ್ನೋದಕ್ಕೆ ಏನಾಗ್ತಾರೆ ಅಂತಂದ್ರೆ ದ್ವಿರುಕ್ತಿ ಅಂತೇಳಿ ಕರೀತಾರೆ. ಓಕೆ. ನೆಕ್ಸ್ಟ್ ಕ್ವೆಶನ್. ರಾಮನಂ ಪದದಲ್ಲಿರುವ ವಿಭಕ್ತಿ ಯಾವುದು? ರಾಮನಂ ಪದದಲ್ಲಿರುವ ವಿಭಕ್ತಿ ಯಾವುದು? ಯಾವುದ್ರಿ? ತೃತೀಯ ಅಲ್ಲ, ಚತುರ್ಥಿ ಗೆ ಅಲ್ಲ, ಪ್ರಥಮ ಅಲ್ಲ, ಇದು ದ್ವಿತೀಯ. ಹಳೆಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯಂ ಅಂ. ಹಳೆಗನ್ನಡದಾಗ ದ್ವಿತೀಯ ವಿಭಕ್ತಿ ಪ್ರತ್ಯಯವಾದರೆ ಅಂ. ಮತ್ತು ಹೊಸಗನ್ನಡದಾಗ ಏನದರಿ? ದ್ವಿತೀಯ ಅನ್ನು. ಇದು ಹಳೆಗನ್ನಡ ಅಮ್ಮ ಮತ್ತು ಇದು ಹೊಸಗನ್ನಡ ಅನ್ನು. ಅದಕ್ಕೆ ಇದು ರಾಮನಂ ಎಂಬುದಕ್ಕೆ ಏನಾಗ್ತದೆ ಬಿಡಿಸ್ರಿ ನೋಡೋಣ. ರಾಮ ಪ್ಲಸ್ ಅಂ, ರಾಮನಂ. ಅದಕ್ಕೆ ಇದು ಯಾವುದು ವಿಭಕ್ತಿ ಪ್ರತ್ಯಯ ಅದ ರೀ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಓಕೆ. ರವೀಂದ್ರ ಪದದಲ್ಲಾಗಿರುವ ಸಂಧಿ ಯಾವುದು? ರವೀಂದ್ರ ಪದದಲ್ಲಾಗಿರುವ ಸಂಧಿ ಯಾವುದು? ಯಾವ ಸಂಧಿ ರೀ? ಇದು ಪೆಲ್ಲ ಬಿಡಿಸ್ರಿ. ರವೀಂದ್ರ, ರವಿ ಪ್ಲಸ್ ಇಂದ್ರ. ರವಿ ಪ್ಲಸ್ ಇಂದ್ರ, ರವೀಂದ್ರ. ಇಲ್ಲಿ ಸವರ್ಣ ಇಲ್ಲಿ ಯಾವ ಬಂದು ರೀ? ಇ ಪ್ಲಸ್ ಇ. ಅದಕ್ಕೆ ಇದು ಯಾವ್ದು ಸಂಧಿ ಆಯ್ತದ ರೀ? ಸವರ್ಣ ದೀರ್ಘ ಸಂಧಿ. ಹೆಂಗಪ್ಪ ಅಂತಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ದೀರ್ಘ ಸ್ವರವಾದರೆ ಅದು ಸವರ್ಣ ದೀರ್ಘದ ಸಂಧಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು, ಎರಡರ ಮುಂದೆ ಒಂದು ಸೇಮ್ ಬಂದು ಅದು ದೀರ್ಘ ಸ್ವರ ಆಯ್ತು ಅಂದ್ರೆ ಅದಕ್ಕೆ ಯಾವ್ದು ಅಂತಾರೆ ರೀ? ಸವರ್ಣ ದೀರ್ಘ ಸಂಧಿ. ಓಕೆ. 36ನೇ ಪ್ರಶ್ನೆ.
ಮುಕ್ಕಣ್ಣ ಪದದಲ್ಲಾಗಿರುವ ಸಮಾಸ ಯಾವುದು? ಮುಕ್ಕಣ್ಣ ಪದದಲ್ಲಾಗಿರುವ ಸಮಾಸ ಯಾವುದು? ಯಾವ ಸಮಾಸ ರೀ? ಬಹುರ್ವಿಹಿ ಸಮಾಸ. 3 ಕಣ್ಣುಗಳು ಯಾರಿಗೆ ವಿಯೋ ಅವನು ಶಿವ. ಮುಕ್ಕಣ್ಣ ಅಂತಂದ್ರೆ 3 ಕಣ್ರಿ, ಅದು ಯಾರ್ರಿ? ಶಿವ. ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ಬಹುರ್ವಿ ಸಮಾಸ. ಬಹುರ್ವಿ ಸಮಾಸ ಏನು ಹೇಳ್ತದೆ ರೀ? ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ಬಹುರ್ವಿ ಸಮಾಸ. ಓಕೆ. 37ನೇ ಪ್ರಶ್ನೆ. ಎತ್ತಿದ ಕೈ ನುಡಿಗಟ್ಟಿನ ಅರ್ಥ. ಎತ್ತಿನ ಕೈ ನುಡಿಗಟ್ಟಿನ ಅರ್ಥ. ಕೈಯನ್ನು ಮೇಲೆಗೆ ಎತ್ತುವುದು, ಇಲ್ಲ, ನೋ. ಅದೇ ರೀತಿ ಎಚ್ಚರಗೊಳ್ಳುವುದು, ನೋ. ಸಹಾಯ ಮಾಡು, ನೋ. ಪ್ರವೀಣ, ಕರೆಕ್ಟ್. ಯಾವುದೇ ಒಂದು ಕೆಲಸ ಅಥವಾ ವಿದ್ಯೆಯಲ್ಲಿ ಅತ್ಯಂತ ನಿಪುಣನಾಗಿರುವ ವ್ಯಕ್ತಿಯನ್ನೇ ಎತ್ತಿದ ಕೈ ಎಂದು ನುಡಿಗಟ್ಟಿನಲ್ಲಿ ಹೇಳಲಾಗುತ್ತದೆ. ಏನ್ರಿ? ಯಾವುದೇ ಒಂದು ಕೆಲಸ ಅಥವಾ ವಿದ್ಯೆಯಲ್ಲಿ ಅತ್ಯಂತ ನಿಪುಣನಾಗಿರುವ ವ್ಯಕ್ತಿಯನ್ನು ನಾವೇನಂತೀವಿ ರೀ? ಪ್ರವೀಣ. ಓಕೆ. 38ನೇ ಪ್ರಶ್ನೆ. ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರೇ? ಕುವೆಂಪು, ಎಂ ಗೋವಿಂದ ಪೈ, ಬಿ ಎಂ ಶ್ರೀ, ಜಿ ಎಸ್ ಶಿವರುದ್ರಪ್ಪ. ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರಪ್ಪ ಅಂತಂದರೆ ಬಿ ಎಂ ಶ್ರೀ. ಬಿ ಎಂ ಶ್ರೀ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಬಿ ಎಂ ಶ್ರೀಕಂಠಯ್ಯ ಅವರು ಅಶ್ವತ್ಥಾಮನ್ ಅಂತೇಳಿ ಹೆಂಗೆ ಕೊಟ್ಟರಪ್ಪ ಅಂತಂದರೆ ಅವರು ಗ್ರೀಕ್ ನಾಟಕ, ಅಶ್ವತ್ಥಾಮ ಅವರು ಗ್ರೀಕ್ ನಾಟಕದ ಅಜಾಕ್ಸ್ ಯಾವುದ್ರಿ? ಅಜಾಕ್ಸನ್ನು ಆಧರಿಸಿ ಅವರೇನು ಮಾಡ್ರಿ? ಅಶ್ವತ್ಥಾಮನ್ ಅಂಥೇಳಿ ರೌದ್ರ ನಾಟಕವನ್ನು ರಚನೆ ಮಾಡೋರು. ಯಾರು? ಬಿ ಎಂ ಶ್ರೀಕಂಠಯ್ಯ. 39ನೇ ಪ್ರಶ್ನೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದ್ರಿ? ಉತ್ಪ್ರೇಕ್ಷೆ ಅಲಂಕಾರ. ಯಾವ ಅಲಂಕಾರ? ಉತ್ಪ್ರೇಕ್ಷೆ ಅಲಂಕಾರ. ಒಂದು ವಸ್ತುವನ್ನು ಇನ್ನೊಂದನ್ನಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ಹೇಳಿದರೆ ಅದು ಉತ್ಪ್ರೇಕ್ಷಾಲಂಕಾರ ಅಂತಾರೆ. ಒಂದು ವಸ್ತುವನ್ನು ಇನ್ನೊಂದನ್ನಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ಹೇಳೋದಕ್ಕೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಅದಕ್ಕೇನು ಮಾಡತ್ತೀವ್ರಿ? ನಾವು ಊಹಿಸಿ ಹೇಳತ್ತಿದ್ದೇವ್ರಿ, ಕಲ್ಪನೆ ಮಾಡಿ ನಾವು ಹೇಳತ್ತೀವಿ. ಅದಕ್ಕೇನಂತಾರೆ? ಅದಕ್ಕೆ ಉತ್ಪ್ರೇಕ್ಷೆ ಅಲಂಕಾರ. ಓಕೆ. 40ನೇ ಪ್ರಶ್ನೆ. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು? ಯಾವುದ್ರಿ? ಉತ್ತಮ ಆಲಿಸುವಿಕೆಯಲ್ಲಿ ಯಾವುದಪ್ಪ ಅಂದರೆ ಆಲಿಸುತ್ತಾ ವಿಷಯಗಳ ಮೌಲ್ಯಮಾಪನ ಮಾಡುವುದು. ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕೇಳುವುದು ಆಗಲ್ಲ. ಅದೇ ರೀತಿ ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗುವುದು ಅದೂ ಅಲ್ಲ. ಅದೇ ರೀತಿ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು ಅಲ್ಲ. ಉತ್ತಮ ಆಲಿಸುವಿಕೆಯು ಕೇವಲ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಹೇಳುವ ವಿಷಯದ ಅರ್ಥಗ್ರಹಣ ಮತ್ತು ಮೌಲ್ಯಮಾಪನ ಮಾಡುವುದನ್ನು ಒಳಗೊಂಡಿರುತ್ತದೆ. ಓಕೆ. ಉತ್ತಮ ಆಲಿಸುವಿಕೆ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡುವುದು. ಓಕೆ. ಅದೇ ರೀತಿ ಇದರಲ್ಲಿ
ಇಂಗ್ಲೀಷ್ ಪ್ರಶ್ನೆನೂ ಇರ್ತಾವೆ ರೀ, ನೋಡ್ಕೊತ ಹೋಗ್ಬೇಕಷ್ಟೇ. 40 ರೀಡ್ ದ ಪ್ಯಾಸೇಜ್ ಟು ಆನ್ಸರ್ ಕ್ವಶನ್ಸ್ 41 to 50. ಈ ಪ್ಯಾಸೇಜ್ ಓದ್ಕೊಂಡು ನಾವು ಏನು ಮಾಡ್ಬೇಕು ರೀ, ಇಲ್ಲಿ ಕೆಳಗೆ ಕ್ವಶನ್ ಕೊಟ್ಟಿದ್ದಿರ್ತಾರೆ, ಆ ಕ್ವಶನಿಗೆ ಆನ್ಸರ್ ಮಾಡಬೇಕು. ಓಕೆ, ಓದೋಣ ಪ್ಯಾಸೇಜ್. ಜಸ್ಟ್ ಆ್ಯಸ್ ಎವ್ರಿಥಿಂಗ್ ಇನ್ ಲೈಫ್ that grows is the result of seed, the same is true for your dreams. Dreams are the starting point for success. Okay, the seed for success. If you take a corn seed, plant it and water it daily, okay, it will grow into a corn stalk. The same is true for your dreams. If you can conceive the dream in your mind, plant it in your heart and water it daily, then it too will grow. How do you water it? You water it by saying daily, I believe I can, I believe I can, in fact I know I can. Plant your dream deep, water it daily, and don't let the weeds of doubt choke it, and your dream can and will become a reality. Okay, first question. The starting point of success is, the starting point of success is, ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಸಕ್ಸಸ್ ಈಸ್. ಇಲ್ಲಿ ಏನು ಕೇಳ್ಯಾರ್ರಿ, ಏನದ ಈ ಪ್ಯಾಸೇಜ್ನಾಗ ರೀ, ಸ್ಟಾರ್ಟಿಂಗ್ ಪಾಯಿಂಟ್ ಸಕ್ಸಸ್ ಏನದ ರೀ, ಡ್ರೀಮ್ಸ್ ಆರ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಫಾರ್ ದಿ ಸಕ್ಸಸ್, ದಿ ಸೀಡ್ ಆಫ್ ಫಾರ್ ಸಕ್ಸಸ್. ಸಕ್ಸಸ್ ಸಲುವಾಗಿ ಏನು ಬೇಕು ರೀ, ಡ್ರೀಮ್ಸ್ ಬೇಕು. ಓಕೆ, ಎರಡನೇ ಪ್ರಶ್ನೆ, 42ನೇ ಪ್ರಶ್ನೆ. ಯು ವಾಟರ್ ಇಟ್ ಬೈ ಸೇಯಿಂಗ್ ಡೈಲಿ ಐ ಬಿಲೀವ್ ಕ್ಯಾನ್ ಇನ್ ದ ಗಿವನ್ ಸೆಂಟೆನ್ಸ್, ಇಟ್ ರೆಫರ್ಸ್ ಟು ದಿ ಆನ್ಸರ್. ಇದು ಎದರ ಸಲಕ್ಕೆ ಹೇಳ್ಯಾರಿ, ಇಟ್ ರೆಫರ್ಸ್ ಟು ದಿ ಡ್ರೀಮ್. ಓಕೆ, ಥ್ರೋ ಔಟ್ ದಿ ಪ್ಯಾಸೇಜ್ ದಿ ವರ್ಡ್ ವಾಟರ್ ಈಸ್ ಯೂಸ್ ಟು verb. Water is used to verb. Water it daily, the reference to supply water in which function as a word. ವರ್ಬ್ ಸಲುವಾಗಿ ವಾಟರ್ ಅಂತೇಳಿ ಪ್ಯಾಸೇಜ್ನ ಯೂಸ್ ಮಾಡಿ. 44 ಸಿ ನೆವರ್ ಡಿಸೋಬೇಸ್. ಸಿ ನೆವರ್ ಡಿಸೋಬೇಸ್. ದಿ ಮೀನಿಂಗ್ ಆಫ್ ಸೆಂಟೆನ್ಸ್ ಈಸ್ she is obedient. She is obedient. Okay, I prefer mangoes. I prefer mangoes dash oranges. The correct preposition to be filled in the blanks. I refers to the mangoes to ಆರೆಂಜಸ್. ಓವರ್ ಆರೆಂಜಸ್ ಆಗಲ್ಲ, ಫ್ರಾಮ್ ಆಗಲ್ಲ, ದ್ಯಾನ್ ಆಗಲ್ಲ, ಟು ಆಗ್ತದೆ ರೀ. ಅದರ ಆನ್ಸರ್ 2. 46 ರಾಧಿಕಾ ಸ್ಟಾಪ್ಡ್ ಹರ್ ಕಾರ್ ಟು ಹೆಲ್ಪ್ ಆ್ಯನ್ ಓಲ್ಡ್ ವುಮೆನ್ ಕ್ರಾಸ್ ದಿ ರೋಡ್. ಚೂಸ್ ದಿ ಕರೆಕ್ಟ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್. ಯಾವ್ದು ರಾಧಿಕಾ ಸ್ಟಾಪ್ಡ್ ಕಾರ್, ಆನ್ಸರ್ ಈಸ್ why Radhika stop her car. To help an old woman cross the road, explain the reason. ಓಕೆ, ಇಲ್ಲೇನು ಬರ್ತದೆ ರೀ, ರಾಧಿಕಾ ಏನು ಮಾಡ್ತಾಳೆ ಅಂತಂದರೆ, ರಾಧಿಕಾ ಏನು ಮಾಡ್ತಾಳೆ, ಕಾರ್ ನಿಂದಿಸ್ತಾಳೆ, ಓಲ್ಡ್ ವುಮೆನ್ ಕ್ರಾಸ್ ದ ರೋಡ್. ಹೆಲ್ಪ್ ಮಾಡೋ ಸಲುವಾಗಿ ಏನು ಮಾಡ್ತಾಳೆ ಅಂತಂದರೆ, ರಾಧಿಕಾ ಓಲ್ಡ್ ವುಮೆನ್ ರೋಡ್ ಕ್ರಾಸ್ ಮಾಡ್ತಾ ಇರ್ತೀಳು. ರಾಧಿಕಾ ಕಾರ್ ನಿಂದ್ರಿಸಕ್ಕೆ ಏನು ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ. ವೈ ಡಿಡ್ ರಾಧಿಕಾ ಸ್ಟಾಪ್ ಹರ್ ಕಾರ್. ಓಕೆ,
47ನೇ ಪ್ರಶ್ನೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್? ದಿ ಲ್ಯಾಂಗ್ವೇಜ್ ಫಂಕ್ಷನ್ ಇನ್ ಯೂಸ್ ಟು ಸೆಂಟೆನ್ಸ್ ಈಸ್ seeking permission. Okay, elixir the laughter of is his. ಕರೆಕ್ಟ್ ಸೆಂಟೆನ್ಸ್ ಮಾಡಂತ ಹೇಳ್ಯಾರ. ಇದ್ರೊಳಗೆ ಏನೇನಾಯ್ತದಪ್ಪ ಅಂತಂದ್ರೆ, ಫಸ್ಟ್ ಲಾಫರ್, ಸೆಕೆಂಡ್ ಒನ್ ಲಾಫರ್ ಈಸ್ the elixir of life. ಇದ್ರೊಳಗೆ ಯಾವ್ದು ಕರೆಕ್ಟ್ ಐತದ್ರಿ? ಇದಕ್ಕೆ ಎ ಅಂತ ತಿಳ್ಕೊ. ABCDE. ಇದ್ರೊಳಗೆ ನೋಡ್ರಿ, ಫಸ್ಟ್ ಲಾಫರ್ ಎ, ಲಾಫರ್ ಸಿ, ಸೆಕೆಂಡ್ ಒನ್ ಲಾಫರ್ ಈಸ್ ಸಿ ಎಲ್ಲದ ನೋಡ್ರಿ. ಫಸ್ಟ್ ಇವೆರಡು ಹೋದು, ಇವೆರಡರ ಒಳಗೆ ಆನ್ಸರ್ ಲಾಫರ್ ಈಸ್, ಇದನ್ನು ಹೋಯ್ತು, ಆನ್ಸರ್ ಈಸ್ ಕರೆಕ್ಟ್. ಲಾಫರ್ ಈಸ್ the elixir of life. ಇದು ಎಲ್ಲದು ನೋಡ್ರಿ. ಫೋರ್ತ್ ಆನ್ಸರ್ ಇಸ್ ಕರೆಕ್ಟ್. ಸೆಲೆಕ್ಟ್ ದಿ ರೈಟ್ ಸೀಕ್ವೆನ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ನೋಡ್ರಿ, ಯಾವ್ದು ಕರೆಕ್ಟ್ ಆಗಿ ಮಾಡ್ಕೊಂತ ಹೇಳ್ಯಾರಿ. ಫಸ್ಟ್ ಒನ್ ಓದ್ಕೋತ ಬರ್ರಿ. ಫಸ್ಟ್ ಮೊದಲು ಕ್ವಶನ್ಸ್ಗಳು. ತೇಜಸ್ ಆ್ಯಂಡ್ ನವ್ಯ ರಿಮೆಂಬರ್ ಆಲ್ ದೀಸ್ ಸ್ಟೋರೀಸ್. ಯು ಮೇ ನಾಟ್ ಬಿಲೀವ್ ಇಟ್ ಬಟ್ ಇಟ್ ಈಸ್ ಟ್ರೂ. ಡ್ಯೂರಿಂಗ್ ಲಾಕ್ಡೌನ್ ಗ್ರ್ಯಾಂಡ್ಮದರ್ ನರೇಟೆಡ್ hundreds of stories. It is because the way she narrated them. One such story, remember, is the story of the town in the match the box. ಫಸ್ಟ್ ಒನ್ ಏನು ಬರ್ತದೆ ನೋಡ್ರಿ. ಗ್ರ್ಯಾಂಡ್ ಮದರ್ ಡ್ಯೂರಿಂಗ್ ಲಾಕ್ಡೌನ್ ಗ್ರ್ಯಾಂಡ್ ಮದರ್ ನರೇಟೆಡ್ 100 of stories. ಫಸ್ಟ್ ಸಿ. ಓಕೆ, ಇಲ್ಲಿ ಸಿ ಇದ್ದಿದ್ದು ಯಾವುದಾಯ್ತು ನೋಡ್ರಿ ಆನ್ಸರ್. ಇದನ್ನು ಆಗಲ್ಲ, ಇದೂ ಇಲ್ಲ, ಇದು ಬರ್ತದ್ರಿ, ಇದು ಆಯಿತು. ಸೆಕೆಂಡ್ ಒನ್ ತೇಜಸ್ ಆ್ಯಂಡ್ ನವ್ಯ ರಿಮೆಂಬರ್ ಆಲ್ ದಿ ಸ್ಟೋರೀಸ್. ಡ್ಯೂರಿಂಗ್ ಲಾಕ್ಡೌನ್ನಾಗ ಅವ್ರ ಗ್ರ್ಯಾಂಡ್ ಮದರ್ ಸ್ಟೋರಿ ಹೇಳ್ತಾರಂತ, ಅದು ಏನು ಮಾಡ್ರು, ತೇಜಸ್ ಆ್ಯಂಡ್ ನವ್ಯ ರಿಮೆಂಬರ್ ಮಾಡ್ರು. ಅದಾದ ನಂತರ ಯು ಮೇ ನಾಟ್ ಬಿಲೀವ್ ಇನ್ ದಿಸ್ ಟ್ರೂ, ಅದನ್ನು ಬಿಲೀವ್ ಮಾಡ್ಬೇಕಂತ ಹೇಳೋರು. ಇದು ಎಲ್ಲದು ನೋಡ್ರಿ ಆನ್ಸರ್, ಅದೇ ಆನ್ಸರ್ ಆಗ್ತದೆ ರೀ. ಓಕೆ, ಫಿಫ್ಟೀನ್ತ್ ಒನ್ ವಿತ್ ಡ್ಯಾಶ್ ಪೇಷನ್ಸ್ ಯು ಸಕ್ಸೀಡ್. ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನಾಗ್ತದೆ ರೀ? ಲಿಟಲ್ ಪೇಷಂಟ್. with little patient you will succeed. Okay, 15th one answer is A. And then ಓಕೆ, ನಾವು ಇದನ್ನು ಇಲ್ಲಿವರೆಗೂ 50 ಪ್ರಶ್ನೆಗಳನ್ನು ನೋಡಿದ್ವಿ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ. ಇನ್ನು ಉಳಿದ ಪ್ರಶ್ನೆಗಳನ್ನು ನಾವು ನಾಳೆ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ.